ಇತ್ತ ಬೆಂಗಳೂರಿನಲ್ಲಿ ವಿಜಯೇಂದ್ರ ಪರ ನಾಯಕರ ಗೇಮ್ ಪ್ಲಾನ್. ಬಿಜೆಪಿ ರೆಬಲ್ಸ್ಗೆ ಕೌಂಟರ್ ಕೊಡೋಕೆ ವಿಜಯೇಂದ್ರ ಬಣ ಸಭೆ ನಡೆಸ್ತಾ ಇದೆ. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡಲಾಗಿದೆ. ಸಭೆಯಲ್ಲಿ ರೇಣುಕಾಚಾರ್ಯ, ಎಂಡಿ ಲಕ್ಷ್ಮೀನಾರಾಯಣ ಭಾಗಿಯಾಗಿದ್ದಾರೆ. ಶೀಘ್ರದಲ್ಲೇ ದೆಹಲಿಗೆ ತೆರಳಿ ವಿಜಯೇಂದ್ರ ಪರ ವಕಾಲತ್ತಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಶೀಘ್ರವೇ ಸಮಾವೇಶ ಕೂಡ ಮಾಡುವಂತ ಸಂಬಂಧ ಮಾತುಕತೆಯನ್ನ ನಡೆಸಲಾಗಿದೆ. ಯತ್ನಾಳ ಆಸ್ತಿ, ಅವರ ಮಗನ ಬಗ್ಗೆ ಕೆದಕೋಕೆ ರೇಣುಕಾಚಾರ್ಯ ಟೀಮ್ ಕೂಡ ಸಜ್ಜಾಗಿದೆ. ಭ್ರಷ್ಟಾಚಾರ ಬಗ್ಗೆ ಮಾತನಾಡುವ ಯತ್ನಾಳ್ಗೆ ತಿರುಗೇಟನ್ನು ನೀಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಕಡೆ ವಿಜಯೇಂದ್ರ ಪಣದೂರು ಕೂಡ ಪ್ರತ್ಯೇಕವಾಗಿ ಮೀಟಿಂಗ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಯತ್ನಾಳ್ ಬಣದವರನ್ನು ಹೇಗಾದ್ರೂ ಮಾಡಿ ಕಟ್ ಹಾಕ್ಬೇಕಲ್ವಾ? ಅದಕ್ಕೇನೇನು ಆಪ್ಷನ್ಸ್ ಇದೆ? ಯತ್ನಾಳ್ ಆಸ್ತಿ ಎಷ್ಟು, ಅವ್ರ ಮಗನ ಕತೆಗೇನು, ಅದೆಲ್ಲವನ್ನ ಕೂಡ ಕಲೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಹೇಳಿದಂಥ ಮಾತು ನೋಡಿ, ನಾನು ಭಾಳ ಹುಷಾರು ಹೇಳ್ತೀನಿ. ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸ್ವಾಮಿಗಳಿಗೆ ಪೇಮೆಂಟ್ ಅಂದರೆ ಇಡೀ ಸಮಾಜ ಒಳಪಂಗರು ಎಲ್ಲ ಸೇರಿ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರಿಗೆ ಮಾಡಿದಂಥ ಅಪಮಾನ ಕ್ಷಮೆ ಕೇಳಬೇಕಾಗತ್ತೆ. ಏನು ಪೇಮೆಂಟ್ ಸ್ವಾಮಿಗಳ? ಯಡಿಯೂರಪ್ಪ ವೀರಶೈವ ಲಿಂಗಾಯತರ ನಾಯಕ ಅಲ್ಲ, ಯಡಿಯೂರಪ್ಪ ಮಾಸ್ ಲೀಡರ್, ಜಾತ್ಯತೀತ ನಾಯಕ. SC ST ಹಿಂದೂದುರ್ಗ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟದ್ರು ಯಡಿಯೂರಪ್ಪ. ಒಂದು ವೀರಶೈವ ಲಿಂಗಾಯತರು ಹಿಂದೆ 2004ರಲ್ಲಿ 2018ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರಂತ ಮತಗಳನ್ನು ಕೊಟ್ಟರು. ಅವ್ರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ವರ್ಗ ಹಿಂದುಳಿದವ್ರಿಗೆ ಮತ ಕೊಟ್ಟರು. ಯಾವಾಗ ಯಡಿಯೂರಪ್ಪ ಇಳಿಸಿ ಮೋಸ ಮಾಡಿರಲ್ಲ, ವಾಪಸ್ ವೀರಶೈವ ಲಿಂಗಾಯತರು ಉಲ್ಟಾ ಹೊಡೆದ್ರು. ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ, ಸಮುದಾಯವೆಲ್ಲ ಯಡಿಯೂರಪ್ಪನಂತ ಪಕ್ಷವನ್ನು ಕಟ್ಟಿದ್ದ ಮಹಾನಾಯಕರಿಗೆ ಅನ್ಯಾಯ ಮಾಡಿದ್ರು, ಉಲ್ಟಾ ಹೊಡೆದ್ರು. ಯಾವಾಗ ಯಡಿಯೂರಪ್ಪನವ್ರು KJPಯಿಂದ ವಾಪಸ್ ಕರ್ಕೊಂಡ್ಬಂದು ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಅವರು ರಾಜ್ಯದ ಅಧ್ಯಕ್ಷ ಮಾಡಿ ಮೇಲೆ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಂದ್ರೆ ಒಂದು ಸಮುದಾಯದಿಂದಲ್ಲ, ವೀರಶೈವ ಲಿಂಗಾಯತ ಸಮುದಾಯನೇ ಬೇಕು, ಒಕ್ಕಲಿಗ ಸಮುದಾಯನೇ ಬೇಕು, SC STನೇ ಬೇಕು, ಹಿಂದುಳಿದ ವರ್ಗ ಸಬ್ಕಾಸ್ಟ್ಗಳು ಭಾಳ ಅದಾವೆ ಎಲ್ಲ ಸಮುದಾಯಗಳಲ್ಲಿ. ಎಲ್ಲರೂ ಸೇರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಲಿ ಅಂತೇಳಿ 2018ರಲ್ಲಿ ಮತ ಕೊಟ್ಟರು. ಅವತ್ತು ಕೆಲವರು ಗೊಂದಲದಿಂದ 105 ಸ್ಥಾನ ಬಂದ್ವಿ. ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ, ಒಂದು ಪಕ್ಷ ರಾಜಕಾರಣ ಮಾಡಬೇಕಂದ್ರೆ ಎಲ್ಲ ಸಮುದಾಯ ಭಾಳ ಮುಖ್ಯ. ಅಂಬೇಡ್ಕರ್ ಸಂವಿಧಾನ ಏನು ಹೇಳುತ್ತೆ? ಅಂಬೇಡ್ಕರ್ ಸಂವಿಧಾನ ಬಸವಣ್ಣನವರ ಆಶಯದಂತೆ ನಾವು ರಾಜಕಾರಣ ಮಾಡ್ತೀವಿ. ನಾಚಿಕೆ ಆಗಬೇಕು. ಹೇಳ್ತಿಲ್ಲ, ನೀನು ಬಂಡವಾಳ ಎಲ್ಲ ಬಿತ್ತೀವಿ ಅಂತ ಹೇಳಿದ್ದೀನಿ. ನೀನು ಲಾರಿ ಬಸ್ಸಲ್ಲಿ ಟಿಕೆಟ್ ಗೊತ್ತಿದೆಯಾ? ನನಗೆ ಇನ್ನೂ ಭಾಳ ಅದು ಇತಿಹಾಸ ಎಲ್ಲವೂ ಹೇಳ್ತೀವಿ. ನಾವೇ ಅಗರ್ಭ ಶ್ರೀಮಂತರ ಮಕ್ಕಳಲ್ಲ. ವಿಜಯೇಂದ್ರ ಯಾಕೆ ಸೈನ್ ಮಾಡ್ತಾರೆ? ಯಡಿಯೂರಪ್ಪಗೆ ಏನು ಸೈನ್ ಮಾಡಿಲ್ಲ. ಇದೆಲ್ಲ ಸೃಷ್ಟಿ. ಇವ್ರು ಏನಾಗಿದೆ, ಒಂದು ರೀತಿ ಒಂದೇ ಒಂದು ಅಜೆಂಡಾ ಅಂದರೆ BJPಗೆ ವಿರುದ್ಧವಾಗಿ ಕಾಂಗ್ರೆಸ್ನವರಿಗೆ ಸುಪಾರಿ ಕೊಟ್ಟರೆ ಕಾಂಗ್ರೆಸ್ಸಿನ ಒಳಜಗಳ ಹೊರಗಡೆ ಬರ್ತಾ ಇಲ್ಲ. ಅವರ ಹೋರಾಟಗಳು, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂಥ ಒಂದು ಏನಿತ್ತಲ್ಲ, ಅವರ ಒಳಗಡೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೊತೆಗೆ ಅದರಿ ಇವರು ಪೇಮೆಂಟ್ ಗಿರಾಕಿ. ಅವ್ರು ಹೇಳಿದಂಥ ಮಾತು ನೋಡಿ, ನಾನು ಭಾಳ ಹುಷಾರು ಹೇಳ್ತೀನಿ. ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸೇರಿದ್ದೇವೆ. ತಾವೆಲ್ಲ ಕುತೂಹಲದಿಂದ ದಿಲ್ಲಿ ರಾಜಕಾರಣದ ಬಗ್ಗೆ ಮಾತಾಡ್ತೀರಿ, ಅನೇಕ ಪ್ರಶ್ನೆಗಳನ್ನು ಎತ್ತೀರಿ. ಅವ್ರು ಮಾತಾಡಿದ್ರನ್ನೇ ನೀವು ಕೇಳೋದು. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಕುಟುಂಬ ರಾಜಕಾರಣ ಮಾಡೋರು ಅಲ್ಲಿದ್ದಾರೆ. ಯಾರು ಮನೆಯಲ್ಲೇ 5 ಜನ 6 ಜನ ರಾಜಕಾರಣದಲ್ಲಿದ್ದು ಎಲ್ಲ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇರೋರು ವಂಶ ಪಾರಂಪರ್ಯದ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಅದು ಸರಿ ಇಲ್ಲ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪದೇ ಪದೇ
ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತನಾಡೋದನ್ನು ನಾವು ನಿಜವಾಗ್ಲೂ ಕೂಡ ಯೋಚನೆ ಮಾಡೋಂಥ ವಿಚಾರ. ಕಾರಣ ಏನು ಅಂದರೆ, ಅನೇಕ ವರ್ಷಗಳಿಂದ ಸಂಘಟನೆಯಲ್ಲಿ ಪಕ್ಷವನ್ನು ಕಟ್ಟಿ ಅದರಲ್ಲಿ ಅಧ್ಯಕ್ಷರಾದರೆ ತಪ್ಪೇನಿಲ್ಲ. ಏನೂ ಆರ್ಗನೈಜೇಷನಲ್ಲಿ ಕೊಡುಗೆ ಇಲ್ದಲೆ ಆರ್ಗನೈಜೇಷನ್ ಕಟ್ಟಿದವರು ಅಲ್ಲ, ಅವ್ರ ಕೊಡುಗೆನೂ ಇಲ್ಲ. ಹೊಸದಾಗಿ ಪಕ್ಷಕ್ಕೆ ಸೇರ್ಪಡೆಯಾದವರು, ಅನುಭವ ಇಲ್ಲದೇ ಇರೋರು, ಮಾಧ್ಯಮದ ಮುಖಾಂತರ ಪಕ್ಷವನ್ನು ದಾರಿ ತಪ್ಪಿಸುವಂಥ ಮಾತುಗಳು ಮಾಡೋರು, ಅವ್ರು ಯಾರೂ ಪಕ್ಷ ಕಟ್ಟಿದವರಲ್ಲ. ದಕ್ಷಿಣ ಭಾರತದಲ್ಲಿ ಪಕ್ಷವನ್ನು ಕಟ್ಟಿದವರು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಅನಂತಕುಮಾರು, ಸದಾನಂದ ಗೌಡರು ಮತ್ತು ಹಿರಿಯ ನಾಯಕರೆಲ್ಲ ಸೇರಿ ಪಕ್ಷವನ್ನು ಕಟ್ಟಿದ್ದಾರೆ. ಈಗ ಯಾರ್ಯಾರು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ಗಂಡ ಇಲ್ಲ ಹೆಂಡತಿ, ಮಾಮ ಇದನ್ನು MLA ಆಗಬೇಕು, ಹೆಂಡತಿ MLA ಆಗಬೇಕು, ತಾನು MLC ಆಗಬೇಕು, ಆ ರೀತಿ ಮಾತಾಡೋರು ಇದ್ದಾರೆ. ಒಂದೇ ಕುಟುಂಬದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರೆ ಇಬ್ಬರು ರಾಜಕಾರಣ, ಅದು ಕುಟುಂಬ ರಾಜಕಾರಣ ಆಗಲ್ಲ ಅವರಿಗೆ. 52 ವರ್ಷ 51 ವರ್ಷ ಆಗಿರುವಂಥ ಪಕ್ಷದ ಅಧ್ಯಕ್ಷರು ಇವತ್ತು ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ದೊಡ್ಡ ಹೋರಾಟವನ್ನು ಮಾಡಿ ಎಲ್ಲ ಭಾಗದಲ್ಲಿ ಸುಮಾರು 25 ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಅಧ್ಯಕ್ಷರನ್ನ, ಸಕ್ರಿಯವಾಗಿರುವಂಥವ್ರನ್ನ, ಅತ್ಯಂತ ಬಲಾಢ್ಯರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದರೆ ಅದ್ರ ಬಗ್ಗೆ ಮಾತಾಡೋದು ತುಂಬ ಬೇಕು ಅಂತ ಹೇಳಿ ಮಾತಾಡೋಂಥ ಮಾತುಗಳು. ಕೆಲವು ಜನ ಪಕ್ಷ ಬಿಟ್ಟು ಹೋಗಿ ಬಂದಂಥವ್ರು, ಏನು ನಿಷ್ಠೆ ಅವರಿಗೆ, ಇವತ್ತು ಇವ್ರ ಬಗ್ಗೆ ಮಾತಾಡೋಕ್ಕೆ ಅವರ ನಿಷ್ಠೆ ಎಷ್ಟು ಅಂತ ನೀವು ಕ್ವಶನ್ ಮಾಡಬೇಕಾಗಿತ್ತು. ಇಲ್ಲಿಂದ ಒಂದು ವಾರದಿಂದ ಬಿಟ್ಬಿಟ್ಟವ್ರೆ, ಅಲ್ಯಾರು ಹೋಗೊಡ್ತಾ ಇಲ್ಲ ಇವರಿಗೆ, ಬಲವಂತವಾಗಿ ಕೈ ಕಾಲು ಹಿಡ್ಕೊಂಡು ಅವ್ರನ್ನೋಗಿ ಭೇಟಿ ಮಾಡೋಕ್ಕೆ, ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪದ್ಧತಿ ಪಕ್ಷವನ್ನು ದಾರಿ ತಪ್ಪಿಸುವಂಥದ್ದು, ಪಕ್ಷವನ್ನು ಕೆಡುಕು ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇವರಿಂದ ಪಕ್ಷಕ್ಕೆ ಹಾನಿಯೇ ವಿನಃ ಇವರಿಂದ ಪಕ್ಷಕ್ಕೆ ಒಳ್ಳೆಯದಾಗುವುದಿಲ್ಲ. ಒಬ್ಬರನ್ನ ನೋಡಿ ಒಬ್ಬರು ಏನೋ ನಾವು ಹೋದರೆ ನಮಗೇನೋ ಹೆಚ್ಚು ಮಾತಾಡ್ತಾರೆ, ನಮಗೆ ಜಾಸ್ತಿ ಗೌರವ ಸಿಗ್ಬಿಡುತ್ತೆ ಅಂತೇಳಿ ತಿಳಿದೇಲೆ ಹೋಗೋರು ಕೆಲವರು, ಏನೋ ಮಾತಾಡಿದರೆ ಪೋಸ್ಟ್ ಸಿಗುತ್ತೆ ಅಂತ ಮಾತಾಡೋರು ಕೆಲವರು. ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಯಾರು ಇವರು ಕೂಗನ್ನ ಅಧ್ಯಕ್ಷರ ಬಗ್ಗೆ, ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ